ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ವೃದ್ಧ ರೈತನಿಗೆ ಅವಮಾನಿಸಿದ ತಹಶೀಲ್ದಾರ್ ವಿರುದ್ಧ ಕರವೇ ಆಕ್ರೋಶ. ಕೆಆರ್ಪೇಟೆ ತಾಲೂಕಿನ ವೃದ್ಧ ರೈತ ಅಣ್ಣಯ್ಯ ಅವರನ್ನು ಸಾರ್ವಜನಿಕವಾಗಿ ಅವಮಾನಿಸಿದ ಆರೋಪದ ಮೇಲೆ ಕೆಆರ್ಪೇಟೆ ತಹಶೀಲ್ದಾರ್ ಶ್ರೇಯಸ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ನೇತೃತ್ವದಲ್ಲಿ ಕೆಆರ್ಪೇಟೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು, ತಹಶೀಲ್ದಾರ್ ಶ್ರೇಯಸ್ ಅವರು ಸರ್ಕಾರಿ ಅಧಿಕಾರಿ ಎಂಬ ಒಂದೇ ಕಾರಣಕ್ಕೆ ವೃದ್ಧ ರೈತರನ್ನ ಅವಮಾನಿಸಿದ್ದಾರೆ. ರೈತರ ಸಮಸ್ಯೆ ಆಲಿಸುವುದು ಬಿಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಸಂಪೂರ್ಣವಾಗಿ ಖಂಡನೀಯ. ಇವರು ಜನಸೇವಕರೆಲ್ಲ ದೊರೆಯಂತೆ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು, ರೈತರೇ ಈ ದೇಶದ ಬೆನ್ನೆಲುಬು. ಅವರನ್ನು ಅವಮಾನಿಸುವ ಯಾವುದೇ ಅಧಿಕಾರಿ ಕಚೇರಿಯಲ್ಲಿ ಇರಲು ಅರ್ಹರಲ್ಲ. ಜಿಲ್ಲಾಧಿಕಾರಿಗಳು ಕೂಡಲೇ ತಹಶೀಲ್ದಾರ್ ಶ್ರೇಯಸ್ ಅವರನ್ನು ಅಮಾನತುಗೊಳಿಸಬೇಕು. ಇಲ್ಲದಿದ್ದರೆ ತಾಲೂಕು ಕಚೇರಿ ಮುಂದೆ ಬೃಹತ್ ಧರಣಿ ಮತ್ತು ರಸ್ತೆ ತಡೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯ ಬಳಿಕ ಜಮಾಯಿಸಿದ ಕರವೇ ಕಾರ್ಯಕರ್ತರು ಮತ್ತು ರೈತರು ತಹಶೀಲ್ದಾರ್ ಶ್ರೇಯಸ್ ಅವರು ಕಚೇರಿಗೆ ಬಂದಿದ್ದ ರೈತ ಅಣ್ಣಯ್ಯ ಅವರನ್ನ ಏಕವಚನದಲ್ಲಿ ನಿಂದಿಸಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ವರ್ತಿಸಿದ್ದಾರೆ ಎಂದು ಘೋಷಣೆ ಕೂಗಿ ಎಚ್ಚರಿಕೆ ನೀಡಿದರು. ತಹಶೀಲ್ದಾರ್ ಶ್ರೇಯಸ್ ಗೋ ಬ್ಯಾಕ್, ರೈತ ವಿರೋಧಿ ಅಧಿಕಾರಿ, ನಾಚಿಕೆಯಾಗಬೇಕು ಎಂದು ಘೋಷಣೆಗಳನ್ನು ಕರವೇ ಕಾರ್ಯಕರ್ತರು ಹೊರಹಾಕಿದರು. ಈ ಸಂದರ್ಭದಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಶ್ರೀನಿವಾಸ್, ಅವಮಾನಕ್ಕೆ ಒಳಗಾದ ರೈತ ಅಣ್ಣಯ್ಯ, ನಗರ ಘಟಕ ಅಧ್ಯಕ್ಷ ಮದನ್ ಬೋರೇಗೌಡ, ಸ್ವಾಮಿ ಶಿವಪ್ರಸಾದ್, ಸ್ವಾಮಿ ಕಳಸಯ್ಯ ಸೇರಿದಂತೆ ಕರವೇ ಕಾರ್ಯಕರ್ತರು ಇದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.